ವಿಕಲ್ಪ ಸಂಕಲ್ಪ ಬೈ ದ ವೇ ಆಪೋಸಿಟ್ ವರ್ಡ್ಸ್. ಎಲ್ಲರೂ ಅದನ್ನು ವಿಕಲ್ಪ ಅನ್ನೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಿಕಲ್ಪ ಅನ್ನೋ ಸಂಕಲ್ಪ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ಒಂದು ಕತೆ ಹುಟ್ಟಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿಯ ಭಾಗವಾಗೇ ಅದೆಲ್ಲೋ ಶುರುವಾಗಿರುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಆ ಚೈಲ್ಡ್ಹುಡ್, ನಮ್ಮ ಜರ್ನಿ, ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್, ಇದೆಲ್ಲ ಭಾಗವಾಗಿ ನಮ್ಮ ಸಂವೇದನೆಗಳು ಮತ್ತು ನಮ್ಮ ಕತೆಗಳು ಹುಟ್ಟೋದು. ಬಟ್ ಮುಖ್ಯವಾಗಿ ಕತೆ ನನಗೆ ಹುಟ್ಟಿದ್ದು ಐ ಯೂಸ್ ಟು ಡೂ ಗೋಸ್ಟ್ ಹಂಟಿಂಗ್. ಕೇಳೋದಕ್ಕೆ ಒಂದು ಸ್ವಲ್ಪ ವಿಶೇಷವಾಗಿದೆ, ವಿಚಿತ್ರವಾಗಿ ಅನ್ನೋದು ಬೇಡ ಅಂದ್ಬಿಟ್ಟು ವಿಶೇಷವಾಗಿ ಅಂದೆ. ಸೊ ಅಂದರೆ ಲೈಫ್ ಆಫ್ಟರ್ ಡೆತ್, ಹ್ಯೂಮನ್ ಪರ್ಸೆಪ್ಷನ್ ಆಫ್ ಗೋಸ್, ಇದನ್ನೆಲ್ಲ ಸ್ವಲ್ಪ ಹುಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ದೆವ್ವಗಳಿದಾವ ಇಲ್ವಾ ಅಂತೆಲ್ಲ ಹುಡುಕೋ ಪ್ರಯತ್ನವೂ ಆಗಿತ್ತು. ಸೊ ಆ ಟೈಮಲ್ಲಿ ಒಂದು ಥಾಟ್ ಬರೋಕ್ಕೆ ಶುರುವಾಯಿತು, ಹಾಗಾದರೆ ರಿಯಾಲಿಟಿ ಅಂದ್ರೇನು, ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ರಿಯಾಲಿಟಿನ, ಅಥವಾ ನಮಗೇನೋ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೆ ಅದು ಎಕ್ಸಿಸ್ಟೆನ್ಷಿಯಲ್ ಆಗಿ ಇರೋದಿಲ್ವಾ. ಸೊ ಈ ಥರ ಥಾಟ್ ಎಲ್ಲ ಬರೋಕ್ಕೆ ಶುರುವಾಗಿ ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ಇದು ಬ್ರೈನಲ್ಲಿ ಹೇಗೆ ಒಂದು ರಿಯಾಲಿಟಿ ಹೇಗೆ ಪರ್ಸೀವ್ ಆಗುತ್ತೆ, ಬ್ರೈನ್ ಒಂದು ಬಯಾಲಜಿಕಲ್ ಪರ್ಸ್ಪೆಕ್ಟಿವ್, ಒಂದು ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್, ಅದನ್ನೆಲ್ಲ ಬರಿತಾ ಒಂದು ಅಬ್ಸ್ಟ್ರಾಕ್ಟಾಗಿ ಬರೆದಿಟ್ಟಿದ್ದೆ. ಈ ಒಂದು ಬ್ರೈನಲ್ಲಿ ಸೆರೆಬ್ರಮ್ ಅಂತ 2 ಪಾರ್ಟ್ ಇರುತ್ತೆ, ಒಂದು ಮೆಮೊರಿ, ಒಂದು ಪರ್ಸೆಪ್ಷನ್. ಅದು ಎರಡರ ಮಧ್ಯೆ ಕನೆಕ್ಷನ್ ತಪ್ಪು ಹೋಗ್ಬಿಟ್ರೆ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ ಅಂದರೆ ಅವನಿಗೆ ಏನೋ ನೋಡ್ತಿದ್ದಾನೆ ಬಟ್ ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ಈ ಥರದ್ದೆಲ್ಲ ಬರೆದು ಒಂದು ಇಟ್ಕೊಂಡಿದ್ವಿ. ನೋಡಿದವರೆಲ್ಲ ಸ್ವಲ್ಪ ಏನೋ ತಲೆ ಕೆಡಂಗಿದೆ ಅಂತ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡಿ ಇಂಟ್ರೀಗಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ಬಿಲ್ಡ್ ಮಾಡಿದ್ದು